ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿನ್ನೆ ನಡೆದ ಭಯೋತ್ಪಾದಕರ ದಾಳಿಗೆ ಕೂಡಲೇ ಪ್ರತೀಕಾರವನ್ನ ತೆಗೆದುಕೊಳ್ಳಬೇಕಾದರೆ ಕಾಶ್ಮೀರ ಕಣಿವೆಯಲ್ಲಿ ಅಡಗಿ ಕುಳಿತಿರುವ ಉಗ್ರಗಾಮಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಗುಂಡಿಕ್ಕಿ ಕೊಲ್ಲಬೇಕು ಎಂದು ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರ್ ಗೌಡ ಬಿರುದರು ಹೇಳಿದರು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕರ ಪ್ರವಾಸಿಗರ ಮೇಲೆ ಪೈಚಾಚಿಕ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಭಯೋತ್ಪಾದಕರಿಗೆ ಉಗ್ರ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು. ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರವಾಸಿ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಜಿಹಾದಿಗಳು ಅಮಾಯಕರನ್ನ ಹತ್ಯೆ ಮಾಡಿದ್ದಾರೆ. ಈ ಜಿಹಾದಿ ಶಕ್ತಿಗಳ ಹೆಡೆಮುರಿ ಕಟ್ಟುವ ಕೆಲಸವನ್ನ ಕೇಂದ್ರ ಸರ್ಕಾರ ಕೂಡಲೇ ಮಾಡಬೇಕು. ಭಯೋತ್ಪಾದಕರನ್ನ ಬೆನ್ನಟ್ಟಿ ಭಾರತೀಯ ಸೇನೆ ಗುಂಡಿಕ್ಕಿ ಕೊಲ್ಲಬೇಕು. ಕಾಶ್ಮೀರವನ್ನ ಭಯೋತ್ಪಾದಕರಿಂದ ಮುಕ್ತಗೊಳಿಸಬೇಕು. ಈ ದಾಳಿ ಹಿಂದೆ ಇರುವ ಪಾಕಿಸ್ತಾನದ ಭಯೋತ್ಪಾದನಾ ತರಬೇತಿ ಕೇಂದ್ರಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಲು ಕೇಂದ್ರ ಸರ್ಕಾರ ಕೂಡಲೇ ಆದೇಶ ಹೊರಡಿಸಬೇಕು ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯದ ತಾಲೂಕು ಅಧ್ಯಕ್ಷ ಸಂಜು ಬಿರದರ, ಮುಖಂಡರಾದಂತಹ ಶ್ರೀಕಾಂತ್ ಕೊಟ್ರಶೆಟ್ಟಿ ಪಂಚಮಸಾಲಿ, ಸಮಾಜದ ಅಧ್ಯಕ್ಷ ಬಸವರಾಜ್ ಗುಳಸಂಗಿ, ಜಂಟಿಗರಾಯ ಮಾಲ್ಗಾರ, ಸಂಗಮೇಶ್ ಜಲಗೇರಿ, ಸಂತೋಷ್ ಚಿಂಚೋಣೆ, ಮುದಕಪ್ಪ, ಪಟ್ಟಣ ಶೆಟ್ಟಿ ಮಂಜು, ಜಲಗೇರಿ ಸುರೇಶ್, ಹೂಗಾರ ವೀರೇಶ್, ಕಬ್ಬೂರು ಬಾಪು, ಬಾಕಿವಾಡಿ ನವೀನ್, ಬೇವನೂರು ಎಂಬಿ ತೋಟದ ಮಹಂತೇಶ್, ಹೆಬ್ಬಾಳ ರಾಮಣ್ಣ, ಕೊಲ್ಲೂರು ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ಬಸವನ ಬಾಗೇವಾಡಿ. ನಿನ್ನೆ ಭಾರತದ ದೇಶದ ಮುಕ್ಕುಟವಾದಂಥ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಎಂಬ ಪ್ರವಾಸಿ ತಾಣದಲ್ಲಿ ಸುಮಾರು 27ಕ್ಕೂ ಹೆಚ್ಚು ಪ್ರವಾಸಿಗರನ್ನ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಹತ್ಯೆ ಮಾಡಿರುವುದ ಘಟನೆಯನ್ನು ಖಂಡಿಸಿ ಇಂದು ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆ ಈ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಭಯೋತ್ಪಾದಕರ ಅಟ್ಟಹಾಸ ಅಮಾಯಕ ಪ್ರವಾಸಿಗರ ಮೇಲೆ ಮೇಲಿಂದ ಮೇಲೆ ದೇಶದಲ್ಲಿ ನಡೆಯುತ್ತಿರುವ ಘಟನೆಯನ್ನು ನೋಡಿದರೆ ನಾವು ಈ ದೇಶದಲ್ಲಿ ಇನ್ನೂ ಸುರಕ್ಷಿತವಾಗಿಲ್ಲ ಎಂಬ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಕಾಶ್ಮೀರ ಎಂಬುವ ಪ್ರದೇಶ ಹೇಗಿದೆ ಅಂದರೆ ಈ ಭೂಲೋಕದ ಸ್ವರ್ಗ ಎಂಬ ಖ್ಯಾತಿಯನ್ನು ಹೊಂದಿದೆ. ಆದರೆ ಅಂತಹ ಪ್ರದೇಶದಲ್ಲಿ ನಿನ್ನೆ ಉಗ್ರಗಾಮಿಗಳು ಮನಸೋ ಇಚ್ಛೆಯಾಗಿ ಅವರ ಧರ್ಮವನ್ನು ಗುರುತಿಸಿ ಧರ್ಮದ ಆಧಾರದ ಮೇಲೆ ಅಂಥವರನ್ನ ಗುರುತು ಮಾಡಿ ಅಮಾನುಷವಾಗಿ ಅವರ ಮೇಲೆ ಗುಂಡಿನ ದಾಳಿ ಮಾಡಿ ಹತ್ಯೆಯನ್ನು ಮಾಡಿರುವ ಘಟನೆಯನ್ನು ನಾವು ಇಡೀ ಮನಸ್ಸುಲವೇ ಖಂಡಿಸುತ್ತೇವೆ. ಯಾಕೆಂದರೆ ಇಂತಹ ಘಟನೆಗಳು ಮೇಲಿಂದ ಮೇಲೆ ಜರುಗ್ತಾ ಇದ್ರೆ ಧರ್ಮಗಳ ಹೆಸರಿನ ಮೇಲೆ ಅಮಾಯಕರನ್ನ ಹೊಡೆಯೋದು ಎಷ್ಟು ಸತ್ಯ. ಅಂತ ದಾಳಿಯಲ್ಲಿ ಹತ್ಯೆ ಮಾಡಿದಂಥ ಉಗ್ರಗಾಮಿಗಳನ್ನ ಕೂಡಲೇ ನಮ್ಮ ಭಾರತೀಯ ಸೇನೆ ಬೆನ್ನಟ್ಟಿ ಅವರಿಗೂ ಕೂಡ ಇದೇ ರೀತಿ ಕೊಲ್ಲಬೇಕು ಮತ್ತು ಇದಕ್ಕೆ ಪ್ರೇರಣೆ ಕೊಟ್ಟಂತ ಪಾಕಿಸ್ತಾನ ದೇಶದ ಮೇಲೆ ಯುದ್ಧವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಾರಬೇಕು. ಹಾಗೂ ಈ ದಾಳಿಯಲ್ಲಿ ಮೃತರಾದಂಥ ಎಲ್ಲ ನಮ್ಮ ಪ್ರವಾಸಿಗರಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನು ಕೊಡಬೇಕೆಂದು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತೇವೆ. ದೇಶದಲ್ಲಿ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಆ ನಿಟ್ಟಿನಲ್ಲಿ ಕೂಡಲೇ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಉಗ್ರಗಾಮಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಜರುಗಿಸಬೇಕು. ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರಿ ಈ ಭಯೋತ್ಪಾದನೆ ಎಂಬ ಈ ದುಷ್ಕೃತ್ಯವನ್ನು ಇಡೀ ಜಗತ್ತಿನಲ್ಲಿ ಮೊಟಕುಗೊಳಿಸಬೇಕು. ಯಾವ ರೀತಿ ಇಸ್ರೇಲ್ ದೇಶವು ಅಲ್ಲಿ ಹಮಾಸ್ ಮೇಲೆ ದಾಳಿ ಮಾಡಿದಂಥ ಉಗ್ರಗಾಮಿಗಳನ್ನ ಯಾವುದೇ ಮಲಾಜಿಲ್ಲದೆ ಏನು ಅಲ್ಲಿ ದಾಳಿ ಮಾಡಿ ಕೊಂದರು, ಅದೇ ರೀತಿ ನಮ್ಮ ದೇಶದಲ್ಲಿರುವಂಥ ಉಗ್ರಗಾಮಿಗಳನ್ನು ಕೂಡ ಹತ್ಯೆ ಮಾಡಬೇಕೆಂದು ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಈ ಮೊದಲ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲೆಂದು